ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ನಿಮ್ಮ ಘಟಕ ಪರೀಕ್ಷೆ 1ರ ಪೋರ್ಷನನ್ನು ಕೊಡಲಿದ್ದೇನೆ. ಇಲ್ಲಿ ಅಂತ ಹೇಳಿದರೆ ಸಿಲೆಬಸ್ ಫಾರ್ ದಿ ಅಕಾಡೆಮಿಕ್ ಇಯರ್ 2025-26 ಎದರದ್ದು ಅಂತ ಹೇಳಿದರೆ ಯೂನಿಟ್ ಟೆಸ್ಟ್ 1 ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತಲೂ ಕೂಡ ಕರಿತೀವಿ. ಫಸ್ಟ್ ಟೆಸ್ಟ್ 1 ಅಂತಲೂ ಕೂಡ ಫಸ್ಟ್ ಟೆಸ್ಟ್ ಅಂತಲೂ ಕೂಡ ಕರೀತಾರೆ. ಆಯಿತಾ, ನೋಡಿ ಈಗ ದ್ವಿತೀಯ PUC ಕನ್ನಡ ಏನೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ. ಪ್ರಥಮ ಕಿರು ಪರೀಕ್ಷೆ ಅಂತ ಕನ್ನಡದಲ್ಲಿ ಹೇಳ್ತಾರೆ ಇದನ್ನು, ಅಥವಾ ಘಟಕ ಪರೀಕ್ಷೆ. ಪದ್ಯ ಭಾಗದಿಂದ ಕದಡಿದ ಸಲೀಲಂ ತಿಳಿ ಬಂದದೆ. ಎರಡನೆಯ ಭಾಗದಲ್ಲಿ ಪದ್ಯ ವಚನಗಳು ಇದ್ದಾವೆ. ಅದರಲ್ಲಿ ತಮಗೆಲ್ಲರಿಗೂ ಕೂಡ ಬಸವಣ್ಣನವರ ವಚನಗಳು ಇದೆ. ಉರಿಲಿಂಗ ಪದ್ಯ ವಚನಗಳು ಇದ್ದಾವೆ. ಇನ್ನೂ ಹುಟ್ಟದೆ ಇರಲಿ ನಾರಿ ಇದು ಕೂಡ ಇದೆ. ಗದ್ಯ ಭಾಗದಿಂದ ಪ್ರೀತಿಯ ವಿದ್ಯಾರ್ಥಿಗಳೇ ಮುಟ್ಟಿಸಿಕೊಂಡವನು ವಾಲ್ಫೈರ್ ಅಭಿವೃದ್ಧಿ ತಂದ ದುರಂತ. ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ದೀರ್ಘ ಗದ್ಯ ಭಾಗದಿಂದ ನಿಮಗೆಲ್ಲರಿಗೂ ಕೂಡ ಕೃಷ್ಣೇ ಗೌಡರ ಆನೆ, ಗೌಡನ ಆನೆ ಅಧ್ಯಾಯ 1, ಅಧ್ಯಾಯ 2 ಹಾಗೂ ಅಧ್ಯಾಯ 3 ಇರುತ್ತೆ ನಿಮ್ಮ ಯೂನಿಟ್ ಟೆಸ್ಟ್ 1ಗೆ. ಹಾಗೂ ಭಾಷಾಭ್ಯಾಸ ಅಂತ ಹೇಳಿದರೆ ಗ್ರಾಮರ್ ಪಾರ್ಟ್ ಇರುತ್ತೆ. ಎಲ್ಲಿಂದ ಇರುತ್ತೆ? ನಿಮಗೆಲ್ಲರಿಗೂ ಕೂಡ ಒಂದು ವರ್ಕ್ ಬುಕ್ಕನ್ನು ನೀಡಲಾಗಿದೆ. ಕ್ಲಿಯರ್ ಆಲ್ ಆಫ್ ಯು. ಆ ವರ್ಕ್ ಬುಕ್ಕಲ್ಲಿ ಚಾಪ್ಟರ್ ವೈಸ್ ನಿಮಗೆ ಭಾಷಾಭ್ಯಾಸ ಇದೆ ನೋಡಿ. ಇಲ್ಲಿ ಮೇಲ್ಕಂಡ ಪಠ್ಯಕ್ರಮದ ಹೌದಲ್ವಾ ಅಭ್ಯಾಸ ವ್ಯಾಕರಣಾಂಶಗಳನ್ನು ಪರಿಗಣಿಸಲಾಗುವುದು ಅಂತ ಇದೆ. ಅಲ್ಲಿಂದ ನಿಮಗೆ ಎಕ್ಸಾಮಿಗೆ ಕೊಡಲಾಗುತ್ತೆ. ಈಗ ನಾವು ಇಂಗ್ಲೀಷ್ ಸಬ್ಜೆಕ್ಟನ್ನು ನೋಡ್ತಾ ಹೋಗೋಣ. ಇದು ಕಂಪಲ್ಸರಿ ಇರುತ್ತೆ, ಕಾಮರ್ಸು, ಸೈನ್ಸು, ಆರ್ಟ್ಸು ಎಲ್ಲರಿಗೂ ಕೂಡ. ಫಸ್ಟ್ ಕ್ವಾರ್ಟರ್ಲಿ ಟೆಸ್ಟ್ ಪೋರ್ಷನ್, ಫಸ್ಟ್ ಯೂನಿಟ್ ಟೆಸ್ಟ್ ಪೋರ್ಷನ್ ಕ್ಲಿಯರ್, ಎಲ್ಲದೂ ಕೂಡ ಒಂದೇ ಆಗಿರುತ್ತೆ. ಇಲ್ಲಿ ನಾವೀಗ ಸೆಕೆಂಡ್ ಇಯರ್ PUC ಇಂಗ್ಲೀಷ್ ಲ್ಯಾಂಗ್ವೇಜಿನ ಕೋರ್ಸ್ ಬುಕ್ನಲ್ಲಿ ಇರುವಂತಹ ಸಿಲೆಬಸ್ಸು ರೋಮಿಯೋ ಆ್ಯಂಡ್ ಜೂಲಿಯೆಟ್ ನಿಮ್ಮ ಯೂನಿಟ್ ಟೆಸ್ಟ್ 1ಗಿದೆ. 2 ಡಿಯರ್ ಕೂಡ ಇದೆ. ಆನ್ ಚಿಲ್ಡ್ರನ್ ಅದು ಒಂದು ಪದ್ಯ, ಅದು ಕೂಡ ಇದೆ. ಎವ್ರಿಥಿಂಗ್ ಐ ನೀಡ್ ಟು ನೋ ಅ ಲಾಂಟ್ ಇನ್ ದಿ ಫಾರೆಸ್ಟ್ ಇದು ಕೂಡ ಇರುವಂಥದ್ದಾಗಿರುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ಯಾರಿಗಾದರೂ ಈ ಪಾಠಗಳೇ ಅರ್ಥ ಆಗಿಲ್ಲ, ಈ ಪಾಠದಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಬರ್ಬೋದು ಅಥವಾ ಪ್ರಶ್ನೆ ಪತ್ರಿಕೆಗಳು ಬೇಕು ಯೂನಿಟ್ ಟೆಸ್ಟ್ 1 ಅಂತ ನಿಮ್ಮ ಮೈಂಡಲ್ಲಿದ್ದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಪ್ರತಿಯೊಂದು ಸಬ್ಜೆಕ್ಟಿನ ಯೂನಿಟ್ ಟೆಸ್ಟ್ 1ರ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿರ್ತೇವೆ, ಲಿಂಕ್ಸ್ಗಳನ್ನು. ಪ್ಲೀಸ್ ಯುಟಿಲೈಸ್ ಮಾಡಿಕೊಳ್ಳಿ, ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಿ. ವರ್ಕ್ ಬುಕ್ಕಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ. ನಿಮ್ಮ ಯೂನಿಟ್ ಟೆಸ್ಟ್ 1 ಇಂಗ್ಲೀಷ್ನಲ್ಲಿ ಆರ್ಟಿಕಲ್ಸ್ ಇದೆ, ವರ್ಬ್ಸ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಕ್ವಶನ್ ಫಾರ್ಮ್ಸ್. ಇಲ್ಲಿ ಕ್ವಶನ್ ಫಾರ್ಮ್ಸ್ ಅಂತ ಹೇಳಿದರೆ ಪ್ರೀತಿಯ ವಿದ್ಯಾರ್ಥಿಗಳು ಇದರಲ್ಲಿ 3 ರೀತಿ ಬರುತ್ತೆ. ಒಂದು WH ಕ್ವಶನ್ ಬರುತ್ತೆ, ಕ್ವಶನ್ ಟ್ಯಾಗ್ಸ್ ಇರುತ್ತೆ, ಡೂ ಫಾರ್ಮ್ ಆಫ್ ವರ್ಬ್ಸ್ ಇರುತ್ತೆ. ಈ 3 ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಯಾರಿಗೆಲ್ಲ ಗ್ರಾಮರ್ ಏನು ಬರಲ್ವೋ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ, ಈಸಿಯಾಗಿ ಕಲಿಯಬಹುದಾಗಿದೆ. ನೆಕ್ಸ್ಟ್ ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಬ್ಸ್, ಇಡಿಯಮ್ಸ್, ಎಕ್ಸ್ಪ್ರೆಷನ್ಸ್, ಜಂಬಲ್ಡ್ ಸೆಗ್ಮೆಂಟ್ಸ್ ಅಂತ ಹೇಳಿದರು ಒಂದೇ, ರಿಅರೇಂಜ್ ದ ಫಾಲೋಯಿಂಗ್ ಅಂತ ಹೇಳಿದರು ಒಂದೇ ಆಗಿರುತ್ತೆ. ಪ್ಯಾಸೇಜ್, ಪೋಯಮ್, ಎಕ್ಸ್ಟ್ರಾಕ್ಟ್ ಇದನ್ನು ನಾವು ಪ್ಯಾಸೇಜ್ ಕಾಂಪ್ರಹೆನ್ಷನ್ ಅಂತ ಕರಿತೀವಿ. ಲೋಕಲ್ ಭಾಷೆಯಲ್ಲಿ ಒಂದು ಪ್ಯಾಸೇಜ್ ಕೊಡ್ತಾರೆ, ಅದಕ್ಕೆ ಆನ್ಸರನ್ನು ಬರೀಬೇಕು. ನಂತರದಲ್ಲಿ ಪ್ರೊನೌನ್ಸ್. ಆ್ಯಕ್ಚುಲಿ ಪ್ರೊನೌನ್ಸ್ ಅಂದರೆ ಇಲ್ಲಿ ಪ್ರೊಮೋಮಿನಲ್ ಪ್ರೊನೌನ್ಸ್ ಇರುತ್ತೆ. ಎನಿಹೌ, ಈಗ ನಾವು ಹಿಂದಿಯ ಕಡೆಗೆ ಹೋಗುವ. ಯಾರೆಲ್ಲ ಹಿಂದಿ ತೆಗೆದುಕೊಂಡಿದ್ದೀರೋ ಕನ್ನಡ ಬದಲಾಗಿ ಅಂಥ ವಿದ್ಯಾರ್ಥಿಗಳಿಗೆ ಫಸ್ಟ್ ಲ್ಯಾಂಗ್ವೇಜ್ ಹಿಂದಿ. ಫಸ್ಟ್ ಟೆಸ್ಟ್ ಪೋರ್ಷನ್ ಪ್ರೋಸ್, ಫಸ್ಟ್ 3 ಲೆಸನ್ಸ್ಗಳು ಇದ್ದಾವೆ. ಆಯಿತಾ, ಪ್ರೋಸ್ ಭಾಗದಲ್ಲಿ ಫಸ್ಟ್ 3 ಲೆಸನ್ಸ್ ಆರ್ ದೇರ್ ಫಾರ್ ಯುವರ್ ಯೂನಿಟ್ ಟೆಸ್ಟ್ 1. ವಿತ್ ದಟ್ ಮಿಡಿವಲ್ ಪೋಯಮ್ 1 and 2 ಎರಡೂ ಕೂಡ ಇದೆ. ನೆಕ್ಸ್ಟ್ ಮಾಡ್ರನ್ ಪೋಯಮ್ ಅಂತ ಇದೆ, ಅದರಲ್ಲೂ ಕೂಡ 1 and 2 ಇದೆ. ನಾನ್ ಡಿಟೇಲ್ಡ್ ಅದರಲ್ಲಿ ಸೂಕಿ ಢಾಲಿ ಇದೆ, ಅದರಲ್ಲಿ ಸೀನ್ 1 and 2 ಮಾತ್ರ ನಿಮ್ಮ ಯೂನಿಟ್ ಟೆಸ್ಟ್ 1ಗೆ ಇರುವಂಥದ್ದಾಗಿರುತ್ತೆ. ಗ್ರಾಮರ್ನಲ್ಲಿ ರಿಲೇಟೆಡ್ ಗ್ರಾಮರ್, ಭಾಷಾಭ್ಯಾಸ ಅಂತ ಹೇಳಿದರೆ ಈ ಪಾಠಗಳಿಂದ ಚಾಪ್ಟರ್ ವೈಸು ನಿಮ್ಮ ಗ್ರಾಮರ್ ಬುಕ್ ಅಂತ ಒಂದು ಕೂಡ ಇದೆ ಹಿಂದಿನಲ್ಲಿ. ಅದರಲ್ಲಿ ಚಾಪ್ಟರ್ ವೈಸು ನಿಮಗೆ ಡಿಸ್ಕಷನ್ ಮಾಡಲಾಗಿದೆ, ಆ ಒಂದು ಗ್ರಾಮರ್ ಬುಕ್ನಿಂದ ಬರುತ್ತೆ. ಈಗ ನಾವು ಉರ್ದುನವರ ಏನಂತೀರ ಸಿಲೆಬಸ್ಸನ್ನು ನೋಡ್ತಾ ಹೋಗೋಣ. ಫಸ್ಟ್ ಕಾಮನ್ ಟೆಸ್ಟ್ ಅಂತ ಇದೆ, ಹಂಗಂದ್ರೂ ಒಂದೇ. ಯೂನಿಟ್ ಟೆಸ್ಟ್ ಅಂದರೂ ಒಂದೇ, ಇದು ಅಂದರೂ ಕೂಡ ಒಂದೇ. ಬನ್ನಿ. ಟಿಪ್ಪು ಸುಲ್ತಾನ್ ಕಿ ಮಜ್ಹಬಿ ರವಾದಾರಿ, ದಟ್ ಈಸ್ ಫ್ರಮ್ ಪ್ರೋಸ್. ಸೆಕೆಂಡ್ ಒನ್ ಬೂಡಿ ಕಾಕಿ, ನೆಕ್ಸ್ಟ್ ವಕ್ತ್, ನೆಕ್ಸ್ಟ್ ಮಂತು, ನೆಕ್ಸ್ಟ್ ಸೂರೆ ಫಾತಿಹಾ, ನೆಕ್ಸ್ಟ್ ಆಯೆ ಖುದಾ.
ಓಕೆ. ನೆಕ್ಸ್ಟ್ ಒನ್, ಲಾಸ್ಟ್ ಒನ್ ಈಸ್ ಔರತ್. ದೀಸ್ 3 ಆರ್ ದಿ ಪೋಯಮ್ಸ್. ಸೂರ್ಯ ಫಾತಿಹ, ಆಯಿತಾ, ಇದನ್ನೆಲ್ಲ ಪೋಯಮ್ ಭಾಗಕ್ಕೆ ಸೇರಿಸಲಾಗಿದೆ. ನೆಕ್ಸ್ಟ್ ಗುಲ್ಜಾರೆ ನಸೀಮ್ ಪೋಯಮ್, ದಟ್ ಈಸ್ ಆಲ್ಸೋ. ಈಗ ಗಜಲ್ ಪಾರ್ಟಿಗೆ ನಾವು ಬರೋದಾದರೆ ವಲಿ ಧಕ್ನಿ, ನೆಕ್ಸ್ಟ್ ಇನ್ಶಾ ಅಲ್ಲಾ ಖಾನ್ ಇನ್ಶಾ, ನೆಕ್ಸ್ಟ್ ಒನ್ ಝೋಖ್ ದೆಹ್ಲ್ವಿ, ನೆಕ್ಸ್ಟ್ ದಾಗ್ ದೆಹ್ಲ್ವಿ, ಅಬ್ದುಲ್ ಹಮೀದ್ ಆದಮ್. ನಂತರದಲ್ಲಿ ಗ್ರಾಮರ್ ಪಾರ್ಟಲ್ಲಿ ಇದನ್ನೆಲ್ಲ ತಾವುಗಳು ನೋಡಿಕೊಳ್ಳಬಹುದಾಗಿದೆ. ನೆಕ್ಸ್ಟು ಸಂಸ್ಕೃತವನ್ನು ತೆಗೆದುಕೊಂಡು ಓದುತ್ತಿರುವ ಫಸ್ಟ್ ಲ್ಯಾಂಗ್ವೇಜ್ ಆಗಿ ವಿದ್ಯಾರ್ಥಿಗಳೇ, ಇದು ಒಂದು ಲಕ್ಕು ಅಂತ ಅನ್ಕೋಬೋದು, ಆಯಿತಾ. ಯಾರೆಲ್ಲ ಸಂಸ್ಕೃತವನ್ನು ತೆಗೆದುಕೊಂಡು ಓದ್ತಾ ಇರ್ತೀರೋ ನಿಮ್ಮದು 90+ ಅಂತೂ ಫಿಕ್ಸು. ಸ್ವಲ್ಪ ಕಷ್ಟಪಟ್ಟರೆ 100 ಔಟ್ ಆಫ್ 100 ಫಿಕ್ಸು, ಇಷ್ಟಂತೂ ನಾನು ಹೇಳಬಲ್ಲೆ. ಎನಿಹೋ, ಆದರೆ ಮುಂದೆ ಇದಕ್ಕೂ ಉಪಯೋಗ ಆಗಲ್ಲ. ಏನು ಲ್ಯಾಂಗ್ವೇಜನ್ನು ಬೆಳೆಸಬೇಕು ಅಂತ ಈ ರೀತಿ ಮಾಡ್ತಾಯಿದ್ದಾರೆ. ಸೆಕೆಂಡ್ ಇಯರ್ PUC ಸಂಸ್ಕೃತವನ್ನು ನೋಡೋಣ. ಈಗ ಸ್ಯಾನ್ಸ್ಕ್ರಿಟ್ಸ್ ಸಿಲೆಬಸ್ ಟೆಸ್ಟ್ 1 ಅಂತ ಇದೆ, ಪಠ್ಯಾಂಶ ಅಂತ ಇದೆ, ವ್ಯಾಕರಣ ಭಾಗ ಇದೆ, ಹೌದಲ್ವ, ಭಾಷಾಂತರಣ ಪಾಠ ಅಂತ ಇದೆ. ಈಗ ಇದರಲ್ಲಿ ಅಷ್ಟು ಕೂಡ ನೀವು ಟೆಕ್ಸ್ಟ್ ಬುಕ್ ಇಟ್ಕೊಂಡ್ರೆ ಯಾವೆಲ್ಲ ಪಾಠಗಳು ಇದ್ದಾವೆ ಅಂತ ತಾವುಗಳು ನೋಡ್ಬೋದು. ಪಠ್ಯಾಂಶ ಅದರಲ್ಲಿ ಫಸ್ಟ್ 3 ಇದಿದೆ, ಹೌದಲ್ವ. ವ್ಯಾಕರಣದಲ್ಲಿ ಸಂಧಿ ಇದೆ, ಸಮಾಸ ಇದೆ, ಇವೆಲ್ಲ ನೋಡ್ಕೊತೀರ ನೀವು, ಅವೆಲ್ಲ ಆಯಿತಾ. ನೆಕ್ಸ್ಟ್ ಈಗ ಫ್ರೆಂಚನ್ನು ನೋಡೋಣ. ಯಾರೆಲ್ಲ ಫ್ರೆಂಚ್ ತೆಗೆದುಕೊಂಡು ಓದ್ತಾ ಇದ್ದಿರೋ ವಿದ್ಯಾರ್ಥಿಗಳು, ನಮ್ಮ ದ್ವಿತೀಯ PUCಯ ವಿದ್ಯಾರ್ಥಿಗಳು, ಇದು ಫಸ್ಟ್ ವಿಡಿಯೋ ಆಗಿರುತ್ತೆ ಫಾರ್ ದಿಸ್ ಅಕಾಡೆಮಿಕ್ ಇಯರ್ 2025-26. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್. ಇಫ್ ಯು ಆರ್ ನ್ಯೂ ಟು ಮೈ ಪ್ಲಾಟ್ಫಾರ್ಮ್, ಪ್ಲೀಸ್ ವಾಚ್ ಸಮ್ ಮೋರ್ ವಿಡಿಯೋಸ್. ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಕಂಟೆಂಟ್ ವಿ ಆರ್ ಅಪ್ಲೋಡಿಂಗ್ ಇನ್ ಅವರ್ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು. ಇದೇ ರೀತಿಯಾಗಿ ಸಿಲೆಬಸ್ಸನ್ನು ನೋಡ್ತಾ ಹೋಗೋಣ ನಾವು. ಇದ್ಯಾವುದು? ಎಸ್, ಫ್ರೆಂಚ್ ಸಿಲೆಬಸ್ಸು. ನಂತರದಲ್ಲಿ ತಮಿಳ್ ಕೂಡ ಇದೆ ಸರ್, ಸೆಕೆಂಡ್ ಇಯರ್ PUC ಸಿಲೆಬಸ್ ತಮಿಳ್, ಆಯಿತಾ. ಅದನ್ನು ಕೂಡ ನೋಡ್ಕೊಳ್ಬೋದು ತಾವುಗಳು ಎಲ್ಲರೂ ಕೂಡ, ಆಯಿತಾ. ಫಸ್ಟ್ ರೌಂಡ್ ಟೆಸ್ಟ್ ಇದನ್ನೆಲ್ಲ ಇದೆ ನಿಮಗೆ. ನೆಕ್ಸ್ಟ್ ತೆಲುಗು ಕೂಡ ನೋಡ್ಬೋದು ತಾವುಗಳು. ಏನು ಸರ್ ಇಲ್ಲಿ ಈ ರೀತಿಯಾಗಿ ಕಾಣ್ತಾ ಇದೆ ಇಯರ್ ಅಂತ, ಏನು ಮಾಡ್ತೀರಪ್ಪ, ಅಷ್ಟು ಪೇಷನ್ಸ್ ಇಲ್ಲ ಅವರಿಗೆ. ಈ ಟೈಪ್ ಮಾಡೋಕ್ಕೂ ಪೇಷನ್ಸ್ ಇಲ್ಲ ಅಂತಾರಲ್ವ. ಕಾಪಿ ಪೇಸ್ಟ್ ಹೊಡಿತಾ ಆ ಹೆಡ್ಡಿಂಗ್ ಕೂಡ ಕಾಪಿ ಪೇಸ್ಟ್ ಹೊಡಿತಾ ಕೆಲವೊಮ್ಮೆ ತಾವುಗಳು ನೋಡಿರ್ತೀರ. ನೀವು ಎಕ್ಸಾಮಲ್ಲಿ ಕೂತ್ಕೊಂಡು ಕಾಪಿ ಮಾಡುವ ಸಮಯದಲ್ಲಿ ಲೆಟರ್ ರೈಟಿಂಗಲ್ಲಿ ನಿಮ್ಮ ಮುಂದಿನ ಬೆಂಚಿನವನು ಅವನ ಹೆಸರು ಬರ್ಕೊಂಡು ಲೆಟ್ರ್ ಬರೆದಿರ್ತಾನೆ, ತಾವುಗಳು ಅದನ್ನೇ ಕಾಪಿ ಮಾಡಿರ್ತೀರ ಅವನ ಹೆಸರೇ. ಹಾಗೆ ಈ ಒಂದು ಡಿಪಾರ್ಟ್ಮೆಂಟ್ನವರು 1-2-3 ಡಿಪಾರ್ಟ್ಮೆಂಟು, ಆಯಿತಾ, ಅದು 2023-24 ಅಂತಲೇ ಪ್ರಿಂಟ್ ಹಾಕಿ ಕಳಿಸ್ಬಿಟ್ಟಿದ್ದಾರೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಯೂನಿಟ್ ಟೆಸ್ಟ್ 1.